ಹಾಯ್ ಫ್ರೆಂಡ್ಸ್, ಈ ದಿನ ನ್ಯೂಜಿಲೆಂಡ್ ಮತ್ತು ಭಾರತ 4ನೇ T20 ಪಂದ್ಯ ವಿಶಾಖಪಟ್ಟಣದಲ್ಲಿ ನಡೆಯುತ್ತದೆ. ಮೊದಲು ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ ಮಾಡ್ಕೋತಾರೆ. ನ್ಯೂಜಿಲೆಂಡ್ ಅವರು ಈ ದಿನ ಡೇವಿಡ್ ಕಾನ್ವೆ ಅವರು ಹರ್ಷಿತ್ ರಾಣಾ ಅವರಿಗೆ ಬೇಗನೆ ವಿಕೆಟ್ ಒಪ್ಸಲ್ಲ. 5 ಸತತ ಕಂಟಿನ್ಯೂ 5 ಪಂದ್ಯ ಒಪ್ಸಿರ್ತಾರೆ. ಈ ಪಂದ್ಯ ಅವ್ರಿಗೆ ಔಟ್ ಆಗಲ್ಲ. ಆದರೆ ಉತ್ತಮ ಆರಂಭ ಒದಗಿಸಿದಂಥ ಆರಂಭಿಕರು 44 ರನ್ ಕಾನ್ವೆ ಅವರು, ಇನ್ನು ಹೈಯೆಸ್ಟ್ ರನ್ನರ್ ಆದಂಥ ಸರ್ಪೀಟ್ ಅವರು 62 ರನ್ 36 ಬಾಲಲ್ಲಿ 7 4 ಹೈಯೆಸ್ಟ್ ನಂಬರ್ ಆಫ್ 4 ಈ ಪಂದ್ಯದಲ್ಲಿ ಅವ್ರದ್ದೇ ಆಗಿರುತ್ತೆ. ಅದು ಬಿಟ್ಟರೆ ಮಿಚೆಲ್ ಅವರು ಕೊನೆಯದಾಗಿ 18 ಬಾಲಲ್ಲಿ 39 ರನ್ ನಾಟ್ಔಟ್ ಉಳಿತಾರೆ. ಒಂದು ಹಂತದಲ್ಲಿ ಭಾರತ ಬಾಲರ್ಗಳು ಓಪನಿಂಗ್ ಪಾರ್ಟ್ನರ್ಶಿಪ್ಪನ್ನು ನಂತರ ನ್ಯೂಜಿಲೆಂಡ್ ಅವ್ರನ್ನ ಕಡಿವಾಣ ಹಾಕಿರ್ತಾರೆ. 200 ಗಡಿ ದಾಟಲು ಸಹಾಯ ಮಾಡ್ತಾರೆ ಮಿಚೆಲ್ ಅವರು. ಭಾರತದ ಪರವಾಗಿ ಕುಲ್ದೀಪ್ ಅವರು 2 ವಿಕೆಟ್ ಹೋಗಿದ್ರೆ, ಹರ್ಷದೀಪ್ ಅವರು 2 ವಿಕೆಟು, ತಲಾ 39-33 ರನ್ ಕೊಟ್ಟಿರ್ತಾರೆ. 1 ವಿಕೆಟು ಜಸ್ಪ್ರೀತ್ ಬುಮ್ರಾ ಅವರು ಹೋಗಿರ್ತಾರೆ. ಮತ್ತು ಭಾರತ ಬ್ಯಾಟಿಂಗ್ ಆಯ್ಕೆ ಪ್ರಾರಂಭ ಮಾಡಿದಾಗ ಫಸ್ಟ್ ಬಾಲೆ ಅವರು ಅಭಿಷೇಕ್ ಶರ್ಮಾ ಅವರು ಈ ಟೋಟಲ್ 4 ಪಂದ್ಯದಲ್ಲಿ 2 ಡಕೌಟ್ ಆಗ್ತಾರೆ, 2 ಅರ್ಧಶತಕ, ಬಾಸ್ಟೆಡ್ ಅರ್ಧಶತಕ ಹೊಡಿತಾರೆ. ಅದು ಬಿಟ್ಟರೆ ಈ ಪಂದ್ಯದಲ್ಲಿ ಒಂದು ಏನಂದರೆ ಇವರು ಇಶಾನ್ ಕಿಶನ್ ಅವ್ರನ್ನ ಕೈ ಬಿಡ್ತಾರೆ, ಒಬ್ಬ ಎಕ್ಸ್ಟ್ರಾ ಬೌಲರ್ನ ಆಯ್ಕೆ ಮಾಡ್ಕೋತಾರೆ. ಅದು ಸೋಲಿಗೆ ಒಂದು ಪ್ರಮುಖ ಕಾರಣ ಆಯ್ತಂತ ಹೇಳಬೇಕಾಗತ್ತೆ. ಯಾಕಂದರೆ ಭಾರತದ ಈ ದಿನ ಡ್ಯೂ ಇರುವಂಥ ಪಿಚ್ಚಲ್ಲಿ ವಿಶಾಖಪಟ್ಟಣದಲ್ಲಿ ಇವರೇ ಟಾಸ್ ಗೆದ್ದು 5 ಜನಕ್ಕೆ ಸ್ಪಿನ್ನರ್ಗೆ 5 ವಿಕೆಟ್ ಒಪ್ಪಿಸ್ತಾರೆ. ಅದು ಒಂದು ಆಶ್ಚರ್ಯಕರ ಸಂಗತಿ. ಅದು ಬಿಟ್ಟರೆ ಭಾರತ ಸೋಲು ಖಚಿತ ಆಗಿದ್ರೂ ಕೂಡ ನಮ್ಮ ಇಲ್ಲಿವರೆಗೂ ನಾವು ಏನು ತಿಳ್ಕೊಂಡಿದ್ವಿ, ದುಬೆ ಅವರು ಅದೃಷ್ಟದ ಆಟಗಾರ ಅನ್ಕೋತಿದ್ವಿ. ಎಲ್ಲರೂ ಆಡಿದಾಗ, ನಾನು ವೈಯಕ್ತಿಕವಾಗಿ ಎಲ್ಲರೂ ಆಡಿದಾಗ ಆಡ್ತಾನವನು, ಇಂಥ ಎಲ್ಲರೂ ಆಡದೇ ಇದ್ದಾಗ ಆಡಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆ ಮಾತು ಇವತ್ತು ಸುಳ್ಳಾಯಿತು. ಏನು ವಿಶೇಷ ಏನಂದ್ರಪ್ಪ, ಇವರು ಆಡಿದಂತಹ 15 ಬಾಲಲ್ಲಿ ಅರ್ಧಶತಕ ಬಾರಿಸ್ತಾರೆ. ಈ ಸರಣಿಯಲ್ಲಿ ಭಾರತದ 4 T20 ಪಂದ್ಯದಲ್ಲಿ 4 ಜನ ಅತ್ಯಂತ ವೇಗದ ಅರ್ಧಶತಕವನ್ನು ನ್ಯೂಜಿಲೆಂಡ್ ವಿರುದ್ಧ ಸಾಧನೆ ಮಾಡ್ತಾರೆ. 2 ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ, 1ರಲ್ಲಿ ಇಶಾನ್ ಕಿಶನ್. ಈ ಪಂದ್ಯದಲ್ಲೂ ಕೂಡ 14 ಬಾಲಲ್ಲಿ ಅವಕಾಶ ಇತ್ತು, ಜಸ್ಟ್ 1 ಬಾಲ್ ಮಿಸ್ ಆಗಿ 15 ಬಾಲಲ್ಲಿ ಇವರು ದುಬೆ ಅವರು ಮಾಡ್ತಾರೆ. ಒಟ್ಟಾರೆ 7 6 ಹೊಡಿತಾರೆ. ಇವತ್ತು 3 4 ಹೊಡಿತಾರೆ. ದುಬೆ ಅವರು 23 ಬಾಲಲ್ಲಿ 65 ರನ್ ತೆಗಿತಾರೆ. ದರಿದ್ರ ಹರ್ಷಿತ್ ರಾಣಾ ಅಂತ ಹೇಳ್ಬೇಕಾಗತ್ತೆ. ಇವ್ರನ್ನ ರನ್ಔಟ್ ಮಾಡೋಕ್ಕೆ ಅವರೇ ಕಾರಣ ಆಗ್ತಾರೆ. ಕೊನೆ ಟೈಮಲ್ಲಿ ಒಂದು ಸಿಂಗಲ್ ಆಡ್ಕೊಡೋದಂಥವ್ನು, ಅವನು ಯಾವ ಸೀಮೆ ಬ್ಯಾಟ್ಸ್ಮನ್ ರೀ ಅವನು, ಗಂಭೀರ್ ಮಾನಸ ಪುತ್ರ. ಸೋಲಿಗೆ ಅವನೇ ಕಾರಣ ಅಂತ ಹೇಳ್ಬೇಕಾಗತ್ತೆ. ಭಾರತ ಗೆಲುವಿನ ಆಸೆ ಚಿಗುರಿಸಿದ್ರು. ಅದು ಬಿಟ್ಟರೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಜಗತ್ತಿನ ಹೈಯೆಸ್ಟ್ ಕಡಿಮೆ ಬಾಲಲ್ಲಿ ಅರ್ಧಶತಕವನ್ನು ಹೊಡೆದಂಥ ಎಲ್ಲ ಬ್ಯಾಟ್ಸ್ಮನ್ಗಳು, ಯುವರಾಜ್ ಸಿಂಗನ್ನು ಹಿಡ್ಕೊಂಡು ಕ್ವಿಂಟನ್ ಡಿ ಕಾಕ್ವರೆಗೂ ಎಲ್ಲ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳೇ ಇದ್ದಾರೆ. ಅದು ಒಂದು ಆಶ್ಚರ್ಯದ ವಿಚಾರಗಳನ್ನು ನಿಮ್ಮೊಂದು ಹಂಚ್ಕೋತೀನಿ.